ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳು ಕಾರ್ಯಕ್ರಮದ ನಾನು ಮೊನ್ನೆ ಬಂದಿದ್ದೆ. 3 ದಿವಸ ಕಾರ್ಯಕ್ರಮ ಇದೆ, 5 ದಿವಸ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇರೋಂಥ ಪರಮ ಪೂಜ್ಯ ಮಹಾಗುರುಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರು, ರಾಜ್ಯ ಕಂಡ ಅಪ್ರತಿಮ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಅಥಣಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸವದಿ ಸಾಹೇಬ್ರೆ, ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಟಿ ರಾಜು ಅವರೇ, ಯಾರೂ ಅನ್ಯತಾ ಭಾವಿಸಬಾರ್ದು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಯಾವತ್ತಿಗೂ ನೆರೆದಿರ್ತಕ್ಕಂಥ ಯಮಲಾಪುರ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಜೈನ ಸಮುದಾಯದ ಎಲ್ಲ ಜನರೇ, ನಾನು ಮಾತಾಡೋಂಗಿಲ್ಲ ಅಂತ ಅಪ್ಪಗಳು ಹೇಳಿದೆ. ನಾನು ಇಲ್ಲ ಒಂದು ಎರಡರೇ ಮಾತಾಡ್ಬೇಕು ಪಾನಿ ಅಂತ ಹೇಳಿದರು. ನಾನು ಚುನಾವಣೆಗಿಂತ ಮುಂಚೆ ಹೋದದ್ದು ಅವ್ರ ಕಡೆ ಹೋಗಿದ್ದು. ನಾನು ಹೋದಾಗ ನನ್ನ ಪರಿಚಯನೂ ಇದ್ದಿದ್ದಿಲ್ಲ ಅವ್ರಿಗೆ. ದೂರಿಂದ ನೋಡಿದ್ರು, ಯಾರನ್ನ ಎತ್ತು ಕೇಳಿದ್ರು ಅವರು, ಹಿಂಗಿರಪ್ಪರನ ಹಿಂಗೆ ಎಲೆಕ್ಷನ್ ಲಕ್ಷ್ಮಿ ಅಕ್ಕ ಇದ್ದರು ಕಾಣ್ತದ್ರಪ್ಪ, ಲಕ್ಷ್ಮಿ ಅಕ್ಕ ಇದ್ದರೆ ಲಕ್ಷ್ಮಿ ಅಕ್ಕ ಹೇಳಿದ್ರು, ಹಿಂಗೆ ನಮ್ಮ ಕುರ್ಚಿ ಅವರ ಪ್ರಯತ್ನ ಮಾಡತ್ತಾರ, ಅದಕ್ಕೆ ನಿಮ್ಮ ಆಶೀರ್ವಾದಕ್ಕೆ ಬಂದಾರ ಅಂತೇಳಿ ಹೇಳಿದ್ರು. ಅವಾಗ ಅಪ್ಪಗಳ ಹಿಂದೂ ನೋಡಲಿಲ್ಲ ಮುಂದೆ ನೋಡಲಿಲ್ಲ, ನೀವು ಮುಂದಿನ ಸಲ MLA ಇರ್ತೀವಿ ಅಂತ ಹೇಳಿದರು. ಮುಂದಿನ ಸಲ ನೀವು 100ಕ್ಕೆ 100 MLA ಆಗ್ತೀವಿ ಅಂತ ಹೇಳಿದರು. ಅದಕ್ಕೆ ನನಗೆ ಅವಾಗ ಟಿ ರಾಜು ಅವರ ಸ್ವಲ್ಪ ಪರಿಚಯ ಇಲ್ಲಾಗಿರೋಂಥವ್ರು. ಈಗ ನನಗೇನು ಸಮಸ್ಯೆ ಬರಾಕೈತಂದ್ರೆ ಇಬ್ಬರು ಪರಿಚಯ ಆಗಿದ್ದೀವಿ ನಾವಿಬ್ಬರು ಕೂಡ ಏನು ಆಶೀರ್ವಾದಕ್ಕೆ ಹೋಗೋರಿನಲ್ಲಿ. ನೀವು ಯಾರಿಗೆ ಆಶೀರ್ವಾದ ಮಾಡೋರಪ್ಪರೇನೆ? ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಿಲ್ಲ. ತಾವು ಕಳೆದ ಒಂದು ವಿಧಾನಸಭಾ ಚುನಾವಣೆಗೆ ನನ್ನ ಸಾಕಷ್ಟು ಬೆಂಬಲ ಕೊಡುವಂಥ ಕೆಲಸ ಮಾಡಿದಿರಿ. ಆ ಬರ್ತಕ್ಕಂಥ ಏನು ಇನ್ನೂ ಒಂದು 3-3.5 ವರ್ಷ ನಮ್ಮ ಅವಧಿ ಐತಿ. ಆ 3-3.5 ವರ್ಷ ಅವಧಿ ಒಳಗೆ ನಿಮ್ಮನ್ನು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡುವಂಥ ಭಗವಂತ ನನಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡು ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ ತಿಳಿಸ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ.